ಆತ್ಮೀಯ ಸ್ನೇಹಿತರೆ, ಎಲ್ಲರ ಅಪೇಕ್ಷೆಯಂತೆ ಕರ್ನಾಟಕ ರಾಜ್ಯ ಪತ್ರ 14 ಇಲ್ಲಿ ಮಂಗಳವಾರ 2026 ಅಧಿಸೂಚನೆಯಲ್ಲಿ PSTR, GPSTR ಮತ್ತು HSTRಗೆ ಇಲ್ಲಿ HK ಮತ್ತು ನಾನ್ HKಗೆ ಎಷ್ಟು ಪೋಸ್ಟ್ಗಳು ನಿಗದಿಯಾಗಿದೆ ಅಂತ ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ. ಸೊ ಈ ಅಧಿಸೂಚನೆಯಲ್ಲಿ ಈಗ ಡಿರೈವ್ಡ್ ಪರ್ಸೆಂಟೇಜ್ ಅಂದರೆ ಮೆರಿಟ್ ಸ್ಕೋರ್ನ ಹೇಗೆ ಕನ್ಸಿಡರ್ ಮಾಡೋದು ಅನ್ನೋದನ್ನು ಈ ಅಧಿಸೂಚನೆಯಲ್ಲಿ ಹೇಳಿರ್ತಾರೆ. ಈ ವಿಡಿಯೋದಲ್ಲಿ ನಾವು HSTR, PSTR ಮತ್ತು ಹೈಸ್ಕೂಲ್ಗೆ ಹೇಗೆ ಮೆರಿಟ್ ಸ್ಕೋರನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಸೊ ಅಧಿಸೂಚನೆಯ ಇಲ್ಲಿ ಪುಟ ಸಂಖ್ಯೆ 4ಕ್ಕೆ ಬರೋಣ. ಇದರಲ್ಲಿ ನೋಡ್ಬೋದು ನೀವು. ಮೊದಲಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದೆ. ಇಲ್ಲಿ ಪ್ರಾಥಮಿಕ ಶಿಕ್ಷಣ ಅಂದರೆ ಡಿಪ್ಲೊಮೊ ಅಂದರೆ DLED ಅಥವಾ ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮೊ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಈ ಅಭ್ಯರ್ಥಿಯ ಡಿರೈವ್ಡ್ ಪರ್ಸೆಂಟೇಜ್ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜ್ ಅನ್ನು ಅನ್ವಯಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ಅಂದರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಏನು CET ನಡೆಯುತ್ತೆ ಅದನ್ನು 70%ಗೆ ಕನ್ಸಿಡರ್ ಮಾಡ್ತಾರೆ 100ಕ್ಕೆ. ನಂತರ ಟೆಟ್ ಫಸ್ಟ್ ಪೇಪರು 20%, ನಂತರ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನ 8%, ನಂತರ ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳನ್ನು ಇಲ್ಲಿ 2%, ಅಂದರೆ ಇಲ್ಲಿ DLED 2%ಅನ್ನು ತಗೊಳ್ತಾರೆ. ಸೊ ಅದೇ ಇಲ್ಲಿ ನೋಡಿ, 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿ ಈ ಅಭ್ಯರ್ಥಿಯ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜನ್ನು ಅನ್ವಯಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ಇಲ್ಲಿ ನೋಡ್ಬೋದು, CET ಏನು ಬರಿತೀವಿ, ಸ್ಪರ್ಧಾತ್ಮಕ ಪರೀಕ್ಷೆ 70%, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಟೆಟ್ ಪತ್ರಿಕೆ 1 ಪೇಪರ್ 1 ನೆನಪಿರಲಿ 20%, ನಂತರ 4 ವರ್ಷಗಳ ಇಲ್ಲಿ BLED ಅಥವಾ BAED ಮತ್ತು BSc-ED ಓಕೆ, ಇಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ಇರುತ್ತಲ್ಲ 4 ವರ್ಷದ್ದು, ಅವನ್ನ 10%ಗೆ ಕನ್ಸಿಡರ್ ಮಾಡ್ತಾರೆ ಇಲ್ಲಿ. ಓಕೆ, ಸೊ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಡಿಗ್ರಿ ಅಂದರೆ PUC ಮತ್ತು ಇಲ್ಲಿ DLEDನ ಟೋಟಲ್ 10% ಇದೆ. ಅದೇ ಥರ ಇಲ್ಲಿ ನೋಡಿ, ಇಲ್ಲೂ ಕೂಡ 10% ಇದೆ. ನಂತರ ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8 GPSTR, ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ, DLED, B.Ed ಮತ್ತು ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮೊ ಅಥವಾ B.Ed ವಿಶೇಷ ಶಿಕ್ಷಣ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಈ ಅಭ್ಯರ್ಥಿಯ ಡಿರೈವ್ಡ್ ಪರ್ಸೆಂಟೇಜ್ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜ್ ಅನ್ನು ಅನ್ವಯಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ನೋಡಿ, ಏನು ನೀವು ಕಾಲಾದ ಮೇಲೆ CET ಬರೀತೀರಾ, ಸ್ಪರ್ಧಾತ್ಮಕ ಪರೀಕ್ಷೆ 70% ಇರುತ್ತೆ. ನಂತರ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಟೆಟ್ ಪತ್ರಿಕೆ 2 GPSTRಗೆ ಪೇಪರ್ 2 ಆಗಿರಬೇಕು 20%, ನಂತರ ಡಿಗ್ರಿ ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಡಿಗ್ರಿ 8%, ನಂತರ ಇಲ್ಲಿ D.Ed ಅಥವಾ B.Ed 2% ಅಷ್ಟೇ. ಓಕೆ, ಸೊ ಇಲ್ಲಿ ಹೆಚ್ಚಿನ ಆದ್ಯತೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಸಲ ಇರುತ್ತೆ. ಸೊ ಲಾಸ್ಟ್ ಟೈಮೇ ಬೇರೆ ಥರ ಇತ್ತು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟು CETಲಿ ನಾವು ಚೆನ್ನಾಗಿ ಮಾರ್ಕ್ಸನ್ನು ತೆಗಿಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಇಂಟಿಗ್ರೇಟೆಡ್ ಕೋರ್ಸಿಗೆ ಬಂದರೆ 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿನ ಆ ಅಭ್ಯರ್ಥಿಯ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜ್ ಅನ್ನು ಅನ್ವಯಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ಇಲ್ಲಿ CET ಆ್ಯಸ್ ಯೂಶುವಲ್ 70% ಮತ್ತು ಟೆಟ್ 20%, ಮತ್ತು 4 ವರ್ಷಗಳ BLED, BAED, BSc-ED ಅಥವಾ B.Ed, M.Ed ಸಂಯೋಜಿತ ಪದವಿಯಲ್ಲಿ ಪಡೆದ ಅಂಕಗಳು 10% ಇರುತ್ತೆ. ಓಕೆ, ಸೊ ಇಲ್ಲಿ ಡಿಗ್ರಿ ಮತ್ತು 2 ಒಟ್ಟಿಗೆ ಮಾಡೋದ್ರಿಂದ 10% ಇರುತ್ತೆ. ಇಲ್ಲಿ ನೋಡಿ, 20% ಟೆಟ್ ಇರೋದು ತುಂಬ ಇಂಪಾರ್ಟೆಂಟು. ಸೊ 150 ಮಾರ್ಕ್ಸಿಗೆ ಮಾತ್ರ ಟೆಟ್ ಇರೋದ್ರಿಂದ ನೀವು ಎಷ್ಟು ಅಂಕಗಳನ್ನ ಹೆಚ್ಚಾಗಿ ತಗೊತಿರೋ ಟೆಟ್ಟಲ್ಲಿ ಅಷ್ಟು ಕೂಡ ನಿಮ್ಮ ಮೆರಿಟ್ ಸ್ಕೋರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಂತರ ಇಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಿಗೆ ಬಂದರೆ ಇಲ್ಲಿ ನೇರವಾಗಿ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಅವರಿಗೆ 70%, ನಂತರ ನಿಗದಿಪಡಿಸಿದ ಪದವಿಯಲ್ಲಿ ಪಡೆದ ಅಂಕಗಳು 30% ಇರುತ್ತೆ. ಇವರಿಗೆ ಟೆಟ್ಟು ಇರಲ್ಲ. ಓಕೆ, ನಂತರ PE ಟೀಚರ್ಸ್ ದೈಹಿಕ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿಗೆ ದೈಹಿಕ ಶಿಕ್ಷಣದಲ್ಲಿ ಪದವಿ BPEd ಮತ್ತು ಇಲ್ಲಿ ವಿಶೇಷ BPEd ಮತ್ತು ದೈಹಿಕ ಶಿಕ್ಷಣ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಆ ಅಭ್ಯರ್ಥಿಯ ಇಲ್ಲಿ ಮೆರಿಟ್ ಸ್ಕೋರನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, CETಲಿ 85% ಇದೆ. 85% ನೀವು CET ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೋ ನಿಮ್ಮ ಮೆರಿಟ್ ಸ್ಕೋರ್ ಅಷ್ಟೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಂತರ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 13%. ಓಕೆ,
ನಂತರ ಇಲ್ಲಿ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್, ಇಲ್ಲೇನಿಂದ BPEd ಇದೆ, ಅದು BPEd ಕೋರ್ಸ್ಗೆ 2% ಅಷ್ಟೇ ಇರುತ್ತೆ. ಸೊ ನೀವು ಇಲ್ಲಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ 85%. ಇವೆಲ್ಲ ಆಗೋಗಿದೆ ಆಲ್ರೆಡಿ PUC ಎಲ್ಲ. ಸೊ ಅದ್ರ ಬದಲು ನೀವೀಗ CETಗೆ ನೀವು ಕಾನ್ಸಂಟ್ರೇಟನ್ನು ಮಾಡಿ. ನಂತರ ಪ್ರೌಢಶಾಲಾ ಶಿಕ್ಷಕರಿಗೆ ಬಂದರೆ ಇಲ್ಲಿ B.Ed ಆಗಿರಬೇಕು. B.Ed ವಿಶೇಷ ಅರ್ಹತೆ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಆ ಅಭ್ಯರ್ಥಿಯ ಮೆರಿಟ್ ಸ್ಕೋರ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆ 85%. ಓಕೆ, ಈಗ ನೋಡಿ ಪದವಿ ಪರೀಕ್ಷೆ ಮತ್ತು ಇಲ್ಲಿ ಶಿಕ್ಷಕರ ಶಿಕ್ಷಣ ಕೋರ್ಸ್ ಇವೆರಡು ಆಗಿದೆ. B.Ed ಮತ್ತು ಡಿಗ್ರಿ ಆಗೋಗಿರುತ್ತೆ. ಈಗ ಚೆನ್ನಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇಲ್ಲಿ 85% ಏನಿದೆ CET, ಅದಕ್ಕೆ ಕಾನ್ಸಂಟ್ರೇಟನ್ನು ಮಾಡಬೇಕು. ಓಕೆನಾ. ನಂತರ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಇಲ್ಲಿ 85% CETಗೆ. ನಂತರ ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 13% ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2%. ಸೊ ಇನ್ನು ಉಳಿದಂತೆ ಮೀಸಲಾತಿ ಮತ್ತು ಇಲ್ಲಿ ಹೆಚ್ಚಿಗೆ ಎಷ್ಟಿದೆ, ನಾನ್ ಹೆಚ್ಚಿಗೆ ಎಷ್ಟಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.